ಹಾಯ್ ಹಲೋ ಎಲ್ಲರಿಗೂ ಕೂಡ ನಮಸ್ತೆ. ಇವತ್ತಿನ ತರಗತಿ ಟೋಟಲ್ ಆಗಿ ಇದು 8ನೇ ತರಗತಿ. ಇದು ನೋಡಿ, ನಿಮ್ಮ ಒಂದು ಪೊಲೀಸ್ ಪರೀಕ್ಷೆಗಾಗಿ ಮತ್ತು ಇಲ್ಲಿ ಮುಂಬರ್ತಕ್ಕಂಥ ಬೇರೆ ಬೇರೆ PSC, PSI, SDA, FDA, KEA ಇಂದ ನಡೆಸ್ತಕ್ಕಂಥ ಪರೀಕ್ಷೆ, KPS ಇಂದ ನಡೆಸ್ತಕ್ಕಂಥ ಪರೀಕ್ಷೆ, KSP ಇಂದ ನಡೆಸ್ತಕ್ಕಂಥ ಪರೀಕ್ಷೆ, ಇವೆಲ್ಲವನ್ನು ಕೂಡ ನಮ್ಮ ಒಂದು ತರಗತಿಗಳಲ್ಲಿ ಒಂದೊಂದಾಗಿ ನಿಮಗೆ ಯಾವ ರೀತಿ ಅಂತ ಅಂದರೆ ಹಿಂದಿನ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಗಳು ಅಂತ ಅಂದರೆ ಇತ್ತೀಚೆಗೆ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳು, ಈ ಹಿಂದೆ ಕೇಳಿರ್ತಕ್ಕಂಥ KPSC ಕ್ವಶನ್ಸ್ಗಳು ಮತ್ತು ಈ ಹಿಂದೆ ಕೇಳಿರ್ತಕ್ಕಂಥ KEA ಕ್ವಶನ್ಸ್ಗಳು ಎಲ್ಲವನ್ನು ಕೂಡ ಒಂದೇ ಕಡೆ ಕಲೆ ಹಾಕಿ ಟಾಪಿಕ್ ವೈಸ್ ನಿಮಗೆ ಈಗ ಹಿಸ್ಟ್ರಿ ನಡೀತಾ ಇದೆ, ಭಾರತದ ಇತಿಹಾಸ, ಪ್ರಾಚೀನ ಭಾರತದ ಇತಿಹಾಸ ಈಗ ನಡೀತಾ ಇದೆ. ಅವೆಲ್ಲವನ್ನು ಕೂಡ ನಿಮಗೆ ಒಂದೇ ಕಡೆ ಕೊಡುವಂಥ ಪ್ರಯತ್ನ ನಮ್ಮ ಪ್ರಯತ್ನ. ನಿಮಗೆ ಈ ಒಂದು ಪ್ರಯತ್ನ ಇಷ್ಟ ಆದರೆ ಎಲ್ಲರೂ ಕೂಡ ತಪ್ಪದೇ ನಮ್ಮ ಒಂದು ತರಗತಿಯನ್ನು ನೋಡಬೇಕು, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಬೇಕು ಮತ್ತು ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು. ಮತ್ತು ತರಗತಿಗಳು ಇಷ್ಟ ಆದರೆ ನಿಮಗೇನಾದರೂ PDF ಬೇಕು ಅಂತ ಅಂದರೆ ಅಮೌಂಟನ್ನು ಪೇ ಮಾಡಿ ನೀವು PDF ತೆಗೆದುಕೊಳ್ಬೇಕು. ಓಕೆನಾ? ನೀವು ಮೊದಲು ತರಗತಿಯನ್ನು ನೋಡಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಆಮೇಲೆ ನೀವು PDFಗಳನ್ನು ತೆಗೆದುಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ. ನೀವು ಕರೆಕ್ಟಾಗಿ ಬಂದಿದ್ದೀರಾ, ನಮ್ಮ ಒಂದು ಚಾನಲ್ನಿಂದ ನಿಮಗೆ ಕಂಪಲ್ಸರಿಯಾಗಿ ಒಂದು ಜಾಬ್ ತೆಗೆದುಕೊಂಡು ಹೋಗುವುದಕ್ಕೆ ನಾವು ದಾರಿಯನ್ನು ತೋರಿಸ್ತೇವೆ. ಬಂದಿರತಕ್ಕಂಥ ಒಂದು ಇದು ನಿಮ್ಮದಾಗಿದ್ದರೆ ಜಾಬನ್ನು ಕೊಡಿಸಿ ಕಳಿಸ್ತಕ್ಕಂಥ ಜವಾಬ್ದಾರಿ ನಮ್ಮದು. ಓಕೆನಾ? ಈಗ ಡೈರೆಕ್ಟಾಗಿ ಇತ್ತೀಚೆಗೆ ನಡೆದಂತಹ ಒಂದು ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಏನ್ಸಿಯಂಟ್ ಕ್ಲಾಸ್ ಇದು. ಈಗಾಗಲೇ 8 ತರಗತಿಗಳು, ಇದು 8ನೇ ತರಗತಿ, 7 ತರಗತಿಗಳು ಈಗಾಗಲೇ ಆಗಿದ್ದಾವೆ. ಹಿಂದಿನ ತರಗತಿಗಳನ್ನು ಯಾರ್ಯಾರು ನೋಡಿಲ್ಲ ಕಂಟಿನ್ಯೂಸ್ ಆಗಿ ನೋಡ್ಕೊಳ್ತಾ ಬನ್ನಿ. ನೀವೇನಾದರೂ ಈ ಒಂದು ತರಗತಿಗೆ ಫಸ್ಟ್ ಬಂದಿದ್ರೆ ಎಲ್ಲರೂ ಕೂಡ ಹಿಂದಿನ ತರಗತಿಯನ್ನು ನೋಡಿ. ಪ್ಲೇಲಿಸ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ಯಾಕೆ ಅಂದರೆ ಒಂದು ಕಡೆಯಿಂದ ಹೋಗಿಬಿಟ್ರೆ ಕರೆಕ್ಟಾಗಿ ಎಲ್ಲರಿಗೂ ಕೂಡ ನಿಮಗೆ ಗ್ರಿಪ್ ಸಿಗುತ್ತೆ, ಜಾಬ್ ಕೂಡ ಪಡ್ಕೋಬೋದು. ಓಕೆನಾ? ಈಗ ಡೈರೆಕ್ಟಾಗಿ ನಮ್ಮ ಒಂದು ತರಗತಿಯನ್ನು ಶುರು ಮಾಡ್ಕೊಳ್ತಾ ಹೋಗೋಣ. ಅದಕ್ಕೂ ಮುಂಚಿತವಾಗಿ ಒಬ್ಬರು ತರಗತಿಗಳನ್ನು PDF ಪಡ್ಕೊಂಡಿದ್ದಾರೆ. ಏನಪ್ಪ ಅಂತ ಅಂದರೆ ಇವ್ರ ಹೆಸರು ಅಂತಂದರೆ ವೆಂಕಿ ಅಂತ. ನೋಡಿ, ಅವರಿಗೆ Gmail ವರ್ಕ್ ಆಗ್ತಾ ಇರಲಿಲ್ಲ, ಸ್ಕ್ರೀನ್ಶಾಟ್ ಬರ್ತಾಯಿಲ್ಲ, ಏನು ಮಾಡಬೇಕು ಅಂತ ಇಲ್ಲಿ ಕೇಳಿದರು. ಅಂದರೆ ಅವರು ಅಮೌಂಟನ್ನು ಪೇ ಮಾಡಿದರು, ನಮ್ಮ ಒಂದು ಇತಿಹಾಸದ ಒಂದು PDFಗಾಗಿ ಅಮೌಂಟನ್ನು ಪೇ ಮಾಡಿದ್ದಾರೆ. ಅವರಿಗೆ ಇಮೇಲ್ ಬರ್ತಾ ಇರಲಿಲ್ಲ, ಅದಕ್ಕಾಗಿ ಕೇಳ್ತಾಯಿದ್ರು. ನೋಡಿ, ಎಕ್ಸಾಮ್ ಇನ್ ಕನ್ನಡ ಅಂತ ಸೇಮ್ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಚಾನಲ್ ಇದೆ. ಓಕೆನಾ? ಅಲ್ಲೂ ಕೂಡ ನೀವು ಸ್ಕ್ರೀನ್ಶಾಟನ್ನು ಕಳಿಸ್ಬೋದು. ಅವರು ಸ್ಕ್ರೀನ್ಶಾಟ್ ಕಳಿಸಿದ್ದಾರೆ, ಅಲ್ಲೂ ಕೂಡ ನೀವು ಏನು ಮಾಡ್ಬೋದು ಅಂತ ಅಂದರೆ ಕಳಿಸ್ಬೋದು. ಈಗ ನಾನು ನಿಮಗೆ ಏನಪ್ಪ ಅಂತ ಅಂದರೆ ಸ್ಕ್ಯಾನರ್ ತೋರಿಸ್ಬಿಡ್ತೇನೆ. ನೋಡಿ, ಏನ್ಸಿಯಂಟ್ ಹಿಸ್ಟ್ರಿ ಟೋಟಲ್ ಆಗಿ ಕನ್ನಡದಲ್ಲಿ ಮಾಹಿತಿ ಇರ್ತದೆ, ವಿತ್ ಕ್ವಶನ್ ಯಾವ ವರ್ಷದಲ್ಲಿ ಬಂದಿದೆ ಅಂತ ಮಾಹಿತಿ ಕೊಡ್ತೇನೆ. ನೋಡಿ ಇಲ್ಲಿ ಯಾವ ರೀತಿ ಇದೆ ಅಂತ, ಪರೀಕ್ಷೆ ಮತ್ತು ವರ್ಷ, ಯಾವ ಒಂದು ಕ್ವಶನ್ ಯಾವ ವರ್ಷದಲ್ಲಿ ಬಂದಿದೆ, ಎಲ್ಲಿ ಕೇಳಿದ್ದಾರೆ ಅವೆಲ್ಲವನ್ನು ಕೂಡ ಕೊಡ್ತೇನೆ, ವಿತ್ ಆನ್ಸರ್ ಕೊಡ್ತೇನೆ. ನೋಡಿ, ಅಮೌಂಟ್ ನೋಡ್ಬೋದು 89 ರೂಪಾಯಿಗಳು. ಟೋಟಲಾಗಿ ಅರೌಂಡ್ ನಿಮಗೆ 1000 ಕ್ವಶನ್ಸ್ ಸಿಗ್ತವೆ. ಈಗ ಅರೌಂಡ್ 200 ಕ್ವಶನ್ಸ್ ನಿಯರ್ ಆಗಿದ್ದಾವೆ. ಇನ್ನೂ ಕೂಡ 1000 ಕ್ವಶನ್ಸ್ಗಳು ಸಿಗ್ತವೆ. ವಿತ್ತಿನ್ 1 ಮಂತ್ ಒಳಗೆ ಸಂಪೂರ್ಣ PDF ರೆಡಿ ಆಗಿಬಿಡುತ್ತೆ. ಒಂದೊಂದಾಗಿ ನೋಡೋಣ. ಈಗಾಗಲೇ ವೆಂಕಿ ಅವರು ತಗೊಂಡಿದ್ದಾರೆ, ಅವರಿಗೆ ನೀವು ಬೇಕಾದರೆ ಕೇಳಿ, ನಮ್ಮ ಒಂದು ಚಾನಲ್ಗೆ ನೀವು ಭೇಟಿ ಮಾಡಿ, ಇನ್ಸ್ಟಾಗ್ರಾಮ್ ಚಾನಲ್ಗೆ ನಿಮಗೆ ಸಿಗ್ತಾರೆ, ಎಲ್ಲರೂ ಕೂಡ ಫ್ರೆಂಡ್ಸ್ ಸಿಗ್ತಾರೆ. ನೀವು ಕೇಳಿಕೊಂಡು ಮಾತಾಡಿಕೊಂಡು ನೀವು ಏನು ಮಾಡಬೇಕು ಅಂತ ಅಂದರೆ PDF ಪಡ್ಕೋಬೇಕು. ಇಲ್ಲಿ ನೋಡಿ, ಇಲ್ಲಿ ಫೋನ್ಪೇನಲ್ಲಿ ನಾನು ಈಗಾಗಲೇ ಏನಪ್ಪ ಅಂತ ಅಂದರೆ ಅಮೌಂಟನ್ನು ಕಳಿಸೋದಕ್ಕೆ ಸ್ಕ್ರೀನ್ಶಾಟನ್ನು ಹಾಕಿದ್ದೇನೆ. ಉದ್ಯೋಗ್ ಜೀವನ್ 12@gmail.com ಇಲ್ಲಾಂದರೆ ಎಕ್ಸಾಮ್ ಇನ್ ಕನ್ನಡ, ಈ 2 ವಿಳಾಸಕ್ಕೆ ನೀವು ಸ್ಕ್ರೀನ್ಶಾಟನ್ನು ಸೆಂಡ್ ಮಾಡ್ಬೋದು. ಅದಾದ ಬಳಿಕ ನಮ್ಮ ಒಂದು ತರಗತಿಗಳು ಬರೀ ಇತಿಹಾಸ ಅಷ್ಟೇ ಇದೆನಾ ಅಂತ ನೀವು ಕೇಳ್ಬೋದು. ನಮ್ಮ ಒಂದು ತರಗತಿಗಳಲ್ಲಿ ನಿಮಗೆ ಕರೆಂಟ್ ಅಫೇರ್ಸ್ ತರಗತಿಗಳು ಕೂಡ ಕೊಡ್ತಿದ್ದೇವೆ. ಕರೆಂಟ್ ಅಫೇರ್ಸ್ ಮೇಯ್ನು, ಪ್ರತಿ ತಿಂಗಳ ಕರೆಂಟ್ ಅಫೇರ್ಸನ್ನು ನಾವು ಜಾಸ್ತಿ ಅಮೌಂಟ್ ಇಟ್ಟಿಲ್ಲ, ಬರೀ 20 ರೂಪಾಯಿ ಅಮೌಂಟನ್ನು ಇಟ್ಟಿದ್ದೇವೆ. ಆದರೆ ನಿಮಗೆ ಸಂಪೂರ್ಣವಾಗಿ ನಿಮಗೆ ಎಕ್ಸಾಮ್ಗೆ ಕೇಳ್ತಕ್ಕಂಥ ಒಂದು ಟು ದ ಪಾಯಿಂಟ್ ಕರೆಂಟ್ ಅಫೇರ್ಸ್ಗಳನ್ನು ಇಲ್ಲಿ ಕೊಡ್ತೇವೆ. ಇಲ್ಲೂ ಕೂಡ ಬರೀ ನೀವು 1 ತಿಂಗಳ PDFಗಾಗಿ 20 ರೂಪಾಯಿನ ಸೆಂಡ್ ಮಾಡಬೇಕು. ಕಳೆದ 6 ತಿಂಗಳು ಬೇಕು ಅಂದರೆ 60 ರೂಪಾಯಿನ ಸೆಂಡ್ ಮಾಡಿಕೊಂಡು ನೀವು PDF ಪಡ್ಕೊಳ್ಳಿ. ನೋಡಿ ವಿದ್ಯಾರ್ಥಿಗಳೇ, ತರಗತಿನ ನೋಡಿ ನಿಮಗೆ ಇಷ್ಟ ಆದರೆ ತಗೊಳ್ಳಿ. ಓಕೆನಾ? ಕೊನೆಯಲ್ಲೂ ಕೂಡ ಒಂದ್ಸಲಿ ಸ್ಕ್ರೀನ್ಶಾಟ್ನ ತೋರಿಸ್ತೇನೆ. ಈಗ ಡೈರೆಕ್ಟಾಗಿ ತರಗತಿಯನ್ನು ನೋಡೋಣ. ನೋಡಿ, ಮೊದಲನೇ ಪ್ರಶ್ನೆ ಏನಿದೆ ಅಂತ ಅಂದರೆ, ಇಲ್ಲಿ ಮಲ್ಲ ಮಹಾಜನಪದವು 2 ರಾಜಧಾನಿಗಳನ್ನು ಹೊಂದಿತ್ತು. ಒಂದು ಕುಶಿನಾರ. ಓಕೆನಾ? ಒಂದು ಕುಶಿನಾರ. ಹಾಗಾದರೆ ಇನ್ನೊಂದು ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ಸನ್ನು ನೋಡ್ಕೊಂಬಿಡಿ. ಇವಾಗ ವೈಶಾಲಿ ಇದೆ, ಪಾವ ಅಂತ ಇದೆ, ಮಿಥಿಲಾ ಅಂತ ಇದೆ, ಮತ್ತು ಶಕ್ತಿಮತಿ ಅಂತ ಕೊಟ್ಟಿದ್ದಾರೆ 4 ಆಪ್ಷನ್ಸ್ಗಳು. ನೋಡಿ, ಮಲ್ಲ ಮಹಾಜನಪದವು 2 ರಾಜಧಾನಿಗಳನ್ನು ಹೊಂದಿತ್ತು, ಒಂದು ಕುಶಿನಾರ. ಓಕೆನಾ? ಹಾಗಾದರೆ ಇನ್ನೊಂದು ಯಾವುದು ಅಂತ ಕೇಳಿಬಿಟ್ಟಿದ್ದಾರೆ.
UPPSCಯಲ್ಲಿ ಕೇಳಿದರೆ 2 ಸಲ, ಒಂದು 2007ರಲ್ಲಿ ಮತ್ತು 2019ರಲ್ಲಿ 2 ಸಲ ಕೇಳಿದೆ. ಇದಕ್ಕೆ ಸರಿಯಾದ ಉತ್ತರ ನೋಡಿ ಪಾವ ಎಂಬತಕ್ಕಂಥ ರಾಜಧಾನಿ ಇದು ಹೊಂದಿತ್ತು ಅಂತ. ನೆಕ್ಸ್ಟ್ ನೋಡಿ ಈ ಮುಂದಿನ ಪ್ರಶ್ನೆ, ಅವಂತಿ ರಾಜ್ಯವನ್ನು ಮಗಧ ಸಾಮ್ರಾಜ್ಯಕ್ಕೆ ಸೇರಿಸಿದ ಶಿಶುನಾಗ ವಂಶದ ರಾಜ ಯಾರು ಅಂತ ಕೇಳಿದರೆ ಇವೆಲ್ಲವೂ ಕೂಡ ಏನು ಷೋಡಶ ಮಹಾಜನಪದಗಳಿದ್ದಾವೆ. ನಾರ್ತಲ್ಲಿ ಅಥವಾ ಉತ್ತರ ಭಾರತದಲ್ಲಿ ಜಾಸ್ತಿ ಇತ್ತು, ಅದಕ್ಕಾಗಿ ಉತ್ತರ ಭಾರತದ ಪ್ರಶ್ನೆಗಳು ಜಾಸ್ತಿ ಇರ್ತವೆ. ಅದಕ್ಕಾಗಿ ನೀವು ಗಮನ ಇಡಬೇಕಿಲ್ಲಿ. ಏನು ಬರೀ ಅಲ್ಲಿಂದೇ ನಮಗೇನು ಈ ಹಿಸ್ಟ್ರಿಯಲ್ಲಿ ಕ್ಲಾಸೇ ಕೇಳಿಲ್ಲ, ಇವೆಲ್ಲ ನೀವು ಓದಿಸ್ತಾ ಇದ್ದೀರ ಅಂತ ನೀವು ಕೇಳ್ಬೋದು. ಇವೆಲ್ಲವೂ ಕೂಡ ಕ್ವಶನ್ ಬಂದಿರೋದಿವು. ಜಾಸ್ತಿ ಫೋಕಸ್ ಅವರು ಅದನ್ನೇ ಮಾಡ್ತಾರೆ, ಉತ್ತರ ಭಾರತದ ಒಂದು ಹಿಸ್ಟ್ರಿನ ಫೋಕಸ್ ಮಾಡ್ತಾರೆ. ನಾನು ಎಲ್ಲವನ್ನು ಕೂಡ ಫೋಕಸ್ ಮಾಡಿದ್ದೇನೆ. ನಿಮಗೆ KPSCಯಿಂದ ಹಿಡಿದು UPPSC, ಬಿಹಾರ್ PSC ಎಲ್ಲವೂ ಕೂಡ ಫೋಕಸ್ ಮಾಡಿದ್ದೇನೆ. ಓಕೆನಾ. ಅವಂತಿ ರಾಜ್ಯವನ್ನು ಮಗಧ ಸಾಮ್ರಾಜ್ಯಕ್ಕೆ ಸೇರಿಸಿದ ಶಿಶುನಾಗ ವಂಶದ ರಾಜ ಯಾರು ಅಂತ ಕೇಳಿದರೆ ಯಾರಪ್ಪ ಅಂತ ಅಂದರೆ ಶಿಶುನಾಗ ಅಂತ. ಶಿಶುನಾಗ ವಂಶದ ರಾಜ ಯಾರು? ಶಿಶುನಾಗನೇ. ಓಕೆನಾ. ಮುಂದಿನ ಪ್ರಶ್ನೆ ಹೋಗೋಣ. ಪ್ರಾಚೀನ ಕಾಲದ ಪ್ರಸಿದ್ಧ ಶಿಕ್ಷಣ ಕೇಂದ್ರವಾಗಿದ್ದ ತಕ್ಷಶಿಲೆಯು ಯಾವ ಮಹಾಜನಪದದ ರಾಜಧಾನಿಯಾಗಿತ್ತು ಅಂತ ಇಲ್ಲಿ ಕೇಳಿದರೆ ತಕ್ಷಶಿಲಾ ಯಾವ ಮಹಾಜನಪದದಲ್ಲಿ ಇತ್ತು ಅಂತ. ಕಾಂಬೋಜ, ಗಾಂಧಾರ ಮತ್ತು ಇಲ್ಲಿ ಕುರು ಮತ್ತು ಶೂರಸೇನೆ ಅಂತ ಕೊಟ್ಟಿದ್ದಾರೆ ನೋಡಿ. SSC CGL 2011ರಲ್ಲಿ ಕೇಳಿದರೆ, MPPSCಯಲ್ಲಿ 2016ರಲ್ಲಿ ಸೇಮ್ ಕ್ವಶನ್ ಬಂದಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತ ಅಂದರೆ ಗಾಂಧಾರ ಅಂತ. ತಕ್ಷಶಿಲೆ ಈ ಒಂದು ಗಾಂಧಾರ ಮಹಾಜನಪದದ ರಾಜಧಾನಿ ಆಗಿತ್ತು ಅಂತ. ಅದೇ ರೀತಿ ನೋಡಿ ಮುಂದಿನ ಪ್ರಶ್ನೆ, ಇಂದಿನ ಬುಂದೇಲಖಂಡ ಪ್ರದೇಶಕ್ಕೆ ಸೇರಿದ ಮಹಾಜನಪದ ಯಾವುದು ಅಂತ. ಬುಂದೇಲಖಂಡ, ಬಾಗೇಲಖಂಡ ಅಂತ ಇರ್ತವೆ, ಮಧ್ಯಪ್ರದೇಶದಲ್ಲಿ ಇವು ಕಂಡು ಬರ್ತವೆ. ಇಂದಿನ ಬುಂದೇಲಖಂಡ ಪ್ರದೇಶಕ್ಕೆ ಸೇರಿದ ಮಹಾಜನಪದ ಯಾವುದು ಅಂತ ಕೇಳಿದರೆ ಚೇಡಿ, ವತ್ಸ್ಯ, ಮತ್ಸ್ಯ ಮತ್ತು ಪಾಂಚಾಲ ಅಂತ ಇದೆ. ಇದು ಕೂಡ 2 ಸಲ ಕೇಳಿದ್ದಾರೆ ನೋಡಿ. CDS ಅಲ್ಲೂ ಕೂಡ ಕೇಳಿದ್ದಾರೆ, MPPSCಯಲ್ಲಿ ಕೇಳಿದ್ದಾರೆ ನೋಡಿ. ಇದಕ್ಕೆ ಸೇರಿದ ಉತ್ತರ ಯಾವುದಪ್ಪ ಅಂತ ಅಂದರೆ ಚೇಡಿ ರಾಜವಂಶ. ಓಕೆನಾ. ಚೇಡಿ ಮಹಾಜನಪದಕ್ಕೆ ಇದು ಸೇರಿತ್ತು ಅಂತ ನೋಡಿ. ಅದೇ ರೀತಿ ಮುಂದಿನ ಪ್ರಶ್ನೆ, ವಿರಾಟ ನಗರ ಯಾವ ಮಹಾಜನಪದದ ರಾಜಧಾನಿಯಾಗಿತ್ತು ಅಂತ ನೋಡಿ. ಕುರು, ಮತ್ಸ್ಯ, ಶೂರಸೇನಾ ಮತ್ತು ಪಾಂಚಾಲ ಅಂತ ಕೊಟ್ಟಿದ್ದಾರೆ. ವಿರಾಟ ನಗರ ಏನಿದೆ ಇದು ಯಾವ ಮಹಾಜನಪದದ ರಾಜಧಾನಿಯಾಗಿತ್ತು ಅಂತ ಕೇಳಿದರೆ ಇದಕ್ಕೆ ಸೇರಿದ ಉತ್ತರ ಆಪ್ಷನ್ ಬಿ, ಮತ್ಸ್ಯ ಮಹಾಜನಪದ ಅಂತ. ಮತ್ಸ್ಯ ಮಹಾಜನಪದ ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ. ಓಕೆನಾ, ಅರ್ಥ ಆಯ್ತಾ? ಇದನ್ನು ಕೂಡ RAS ಮತ್ತು RTS ಅಲ್ಲಿ 2012ರಲ್ಲಿ ಒಂದು, 2021ರಲ್ಲಿ ಒಂದು, 2 ಸಲ ಕೇಳಿದ್ದಾರೆ. ಅದೇ ರೀತಿ ನೋಡಿ ಮುಂದಿನ ಪ್ರಶ್ನೆ, ಪ್ರಸಿದ್ಧ ಸಂಸ್ಕೃತ ನಾಟಕ ಸ್ವಪ್ನವಾಸವದತ್ತದ ನಾಯಕನಾಗಿರ್ತಕ್ಕಂತಹ ವತ್ಸ್ಯ ರಾಜ್ಯದ ರಾಜ ಯಾರು ಅಂತ ಕೊಟ್ಟಿದ್ದಾರೆ. UPPSC ಹಿಸ್ಟ್ರಿಯಲ್ಲಿ ಅಂದರೆ ಇದು ಆಪ್ಷನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಇಷ್ಟು ಡೆಪ್ತಾಗಿ ನಿಮಗೆ ಹೋಗೋದಿಲ್ಲ, ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಇಷ್ಟು ಡೆಪ್ತ್ ಹೋಗೋದಿಲ್ಲ. ಆದರೆ KPSC ಇಂಥ ಪ್ರಶ್ನೆಗಳನ್ನು ಕೇಳಿರೋದು ಕೂಡ ಉಂಟು. ಆದರೂ ಕೂಡ ನೆನಪಿರಲಿ, ಪ್ರಸಿದ್ಧ ಸಂಸ್ಕೃತ ನಾಟಕ ಸ್ವಪ್ನವಾಸವದತ್ತದ ನಾಯಕನಾಗಿರೋ ವತ್ಸ್ಯ ರಾಜ್ಯದ ರಾಜ ಯಾರು ಅಂತ ಇಲ್ಲಿ ಕೇಳಿದರೆ ಯಾರಪ್ಪ ಅಂತ ಅಂದರೆ ಆಪ್ಷನ್ ಸಿ, ಉದಾಯನ ಎಂಬತಕ್ಕಂಥವನು. ಉದಾಯಿನ್ ಅಂತಲೂ ಕೂಡ ನಾವು ಇದನ್ನು ಕರೀತೇವೆ, ಉದಾಯನ ಎಂಬತಕ್ಕಂಥವನು. ಓಕೆನಾ. ಅದೇ ರೀತಿ ನೋಡಿ ಮುಂದಿನ ಪ್ರಶ್ನೆ, ಮಗಧದ ಮೊದಲ ರಾಜಧಾನಿಯಾದ ಗಿರಿವ್ರಜ್ಯವು ಎಷ್ಟು ಬೆಟ್ಟಗಳಿಂದ ಆವೃತವಾಗಿತ್ತು ಅಂತ ನೋಡಿ. ಮಗಧ ರಾಜವಂಶದ ಒಂದು ಮಗಧ ಮಹಾಜನಪದದ ರಾಜಧಾನಿ ಗಿರಿವ್ರಜ ಎಂಬತಕ್ಕಂಥದ್ದು ಇತ್ತು. ಇದು ಎಷ್ಟು ಬೆಟ್ಟಗಳಿಂದ ಆವೃತವಾಗಿತ್ತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ತುಂಬ ಈಸಿ. ಇದು ಟೋಟಲಾಗಿ 5 ಬೆಟ್ಟಗಳಿಂದ ಇದು ಆವೃತ ಆಗಿತ್ತು ಅಂತ ಪ್ರಶ್ನೆ ಪಕ್ಕಾ ಕೇಳ್ತಾರೆ. ಇಲ್ಲಿಂದನೇ ಡೈರೆಕ್ಟಾಗಿ KEದವರು ತೊಗೊಂಡ್ಬಿಡ್ತಾರೆ ನಮ್ಮ ಒಂದು ಚಾನಲಿಂದ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಚಾನಲ್ನ ಒಂದು ಪ್ರಶ್ನೆಗಳನ್ನು ಕಂಪಲ್ಸರಿಗೆ ನೋಡ್ಕೊಳ್ತಾ ಹೋಗಿ. BPSCಯಲ್ಲಿ ಅಂದರೆ ಬಿಹಾರ್ PSC KS ಲೆವೆಲ್ ಕ್ವಶನ್ಸ್ ಪೇಪರಲ್ಲಿ ಬಂದಿರತಕ್ಕಂಥ ಕ್ವಶನ್ ಇದು. ನೆಕ್ಸ್ಟ್ ನೋಡಿ ಮುಂದಿನ ಪ್ರಶ್ನೆ, ಇಂದಿನ ಬಿಹಾರದ ಗಂಗಾ ನದಿಯ ಉತ್ತರ ಭಾಗದಲ್ಲಿನ ಮಹಾಜನಪದ ಯಾವುದು ಅಂತ ಕೊಟ್ಟಿದ್ದಾರೆ. ಇದು ಯಾವುದೂ ಅಲ್ಲ, ಸೇಮ್ ಮಗಧ ಮಹಾಜನಪದನೇ ಇರ್ತದೆ ಆಲ್ಮೋಸ್ಟ್. ಮತ್ತು ವಜ್ಜಿ ಮಹಾಜನಪದ ನೋಡಿ. ಇಲ್ಲಿ ಇಂದಿನ ಬಿಹಾರದ ಗಂಗಾ ನದಿ ಉತ್ತರ ಭಾಗದಲ್ಲಿರುವ ಮಹಾಜನಪದ ಯಾವುದು ಅಂತ ಕೇಳಿದರೆ ಇದು ವಜ್ಜಿ ಅಂತ. ಆಪ್ಷನ್ ಸಿ, ವಜ್ಜಿ ಮಹಾಜನಪದ ಅಂತ BPSCಯಲ್ಲಿ ಕೇಳಿದ್ದಾರೆ. ಅದೇ ರೀತಿ ನೋಡಿ ಮುಂದಿನ ಪ್ರಶ್ನೆ, ಮಥುರಾ ಯಾವ ಪ್ರಾಚೀನ ರಾಜ್ಯದ ರಾಜಧಾನಿಯಾಗಿತ್ತು ಅಂತ ಇಲ್ಲಿ ಕೇಳಿದ್ದಾರೆ. ಮಥುರಾ ಎಂಬತಕ್ಕಂಥದ್ದು ಯಾವ ಪ್ರಾಚೀನ ರಾಜ್ಯದ ರಾಜಧಾನಿಯಾಗಿತ್ತು ಅಂತ 2 ಸಲ ಕೇಳಿದ್ದಾರೆ ನೋಡಿ. ಇತ್ತೀಚೆಗೆ 1 ಸಲ MTS ಅಲ್ಲೂ ಕೂಡ ಕೇಳಿದ್ದಾರೆ 2022ರಲ್ಲಿ. ಅದಕ್ಕಾಗಿ ನ್ಯೂಸಲ್ಲಿ ಇದೆ, ನೆನ್ಪಿಡಬೇಕು. ಇದಕ್ಕೆ ಸರಿದ ಉತ್ತರ ಶೂರಸೇನಾ ಅಂತ. ಶೂರಸೇನದ ಒಂದು ರಾಜ್ಯದ ರಾಜಧಾನಿ ಆಗಿತ್ತು ಅಂತ. ಆಪ್ಷನ್ ಎ ಸರಿದ ಉತ್ತರ. ಅದೇ ರೀತಿ ನೋಡಿ ಮುಂದಿನ ಪ್ರಶ್ನೆ, ಮಗಧದ ರಾಜಧಾನಿಯನ್ನು ರಾಜಗೃಹದಿಂದ ಪಾಟಲಿಪುತ್ರಕ್ಕೆ ಶಾಶ್ವತವಾಗಿ ವರ್ಗಾವಣೆ ಮಾಡಿದವರು ಯಾರು ಅಂತ. ತುಂಬ ಇಂಪಾರ್ಟೆಂಟ್ ಕಂಟ್ರಿ ಇದು ನೋಡಿ. BPSCಯಲ್ಲಿ ಕೇಳಿದರೆ, SSC CGLಲ್ಲಿ ಕೇಳಿದ್ದಾರೆ, ಇನ್ನು ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ. ನಾನು 2ರಿಂದ 3 ಎಕ್ಸಾಮ್ಸನ್ನು ಮಾತ್ರ ತಂದಿದ್ದೇನೆ ನೋಡಿ. ಮಗಧ ರಾಜಧಾನಿಯನ್ನು ರಾಜಗೃಹದಿಂದ ಪಾಟಲಿಪುತ್ರಕ್ಕೆ ಶಾಶ್ವತವಾಗಿ ವರ್ಗಾವಣೆ ಮಾಡಿದವನು ಯಾರು ಅಂತ ಇಲ್ಲಿ ಕೇಳಿದರೆ ಎಲ್ಲರೂ ಕೂಡ ನೀವು ಆನ್ಸರ್ ಮಾಡಬೇಕು. ಓಕೆನಾ,
ಆನ್ಸರ್ ಮಾಡಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ. ಇವತ್ತಿನ ಒಂದು ಕೊನೆಯ ಪ್ರಶ್ನೆ ನಿಮಗಾಗಿ ಅಂತ ಕೊಡ್ತೇನೆ, ಎಲ್ಲರೂ ಕೂಡ ಆನ್ಸರ್ ಮಾಡಿ. ಗೊತ್ತಾಗಲಿಲ್ಲ ಅಂತಂದರೆ ಇನ್ನೇನಿದೆ, PDF ಅಲ್ಲಿ ನಿಮಗೆ ಆನ್ಸರ್ ಕೊಟ್ಟಿರ್ತೇನೆ, ಅಲ್ಲಿ ನೀವು ನೋಡ್ಕೋಬೋದು. ಅದಾದ ಬಳಿಕ ತರಗತಿ ಇಷ್ಟ ಆದರೆ ಎಲ್ಲರೂ ಕೂಡ ತಪ್ಪದೇ ತರಗತಿಯನ್ನು ಫಾಲೋ ಮಾಡಿ. ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಮತ್ತು ಇನ್ಸ್ಟಾಗ್ರಾಮ್ಗೆ ಯಾರ್ಯಾರು ಫಾಲೋ ಮಾಡ್ಕೊಂಡಿಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿದ್ದೇನೆ. ಮತ್ತು ಹಿಂದಿನ 8 ತರಗತಿಗಳು ಯಾರ್ಯಾರು ನೋಡಿಲ್ಲ ನೋಡ್ಕೊಳ್ಳಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಓಕೆನಾ? ಇವತ್ತಿನ ತರಗತಿಯಲ್ಲಿ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.